ತುಂಬ ಕಷ್ಟ ಇದೆ ಗೈಸ್ ಸೂಪರ್ ಬೈಕ್. ಸೊ ಟೋಟಲು ನಿಮಗೆ ಬರೀ ಮುಂದೆ ಬ್ರೇಕ್ ಪ್ಯಾಡ್ಸ್ ಎರಡು ಡಿಸ್ಕ್ಗೆ ಬ್ರೇಕ್ ಪ್ಯಾಡ್ಸ್ ಹಾಕ್ಬೇಕಂದ್ರೆ ಆಯಿಲ್ ಚೇಂಜ್ ಮಾಡ್ತಾರೆ. ಹಲೋ ವೀಕ್ಷಕರೇ, ಮತ್ತೆ ವ್ಲಾಗ್ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಾಗೆ ಮಾತಾಡ್ಕೊಂಬಂದೆ, ಕ್ಯಾಮ್ರಾನೇ ಆನ್ ಮಾಡೋದು ಬರ್ತೋಗ್ಬಿಟ್ಟೆ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಟುಡೇ ಐ ಆಮ್ ಟೇಕಿಂಗ್ ಮೈ Z900 ಫಾರ್ ಇಟ್ಸ್ 4th ಸರ್ವಿಸ್. ಏನು ಗುರು ಸೌಂಡ್ ಮಾಡೋದು ಗಾಡಿದು. ಏರ್ ಫಿಲ್ಟರ್ ಎಲ್ಲ ಫಸ್ಟು ಕ್ಲೀನ್ ಮಾಡಿಸ್ಬೇಕು ಗೈಸ್ ಗಾಡಿದು. ಐ ಕ್ಯಾನ್ ಫೀಲ್ ಇಟ್. ಎಕ್ಸಾಸ್ಟಲ್ಲಿ ಪಟ 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 ಅಂತ ಸೌಂಡ್ ಬರುತ್ತೆ. ಸೊ ಏರ್ ಫಿಲ್ಟ್ರು ಜಾಸ್ತಿ ಡಸ್ಟ್ ಇದ್ದಾಗ ಕ್ಲೀನ್ ಮಾಡಿಲ್ಲ ಅಂದರೆ ಅವಾಗ ಸೌಂಡ್ ಬರೋದು ಆ ಥರ. ಸೊ ಇದನ್ನು ಕ್ಲೀನ್ ಮಾಡಿಸ್ಬೇಕು ಏರ್ ಫಿಲ್ಟ್ರು ಪ್ಲಸ್ ಬ್ರೇಕ್ ಪ್ಯಾಡ್ ಬೇರೆ ಹೊಸದು ಹಾಕ್ಸ್ಬೇಕಂತ ಅಂದಿದ್ದಾರೆ ಈ ಸತಿ. ತುಂಬ ಕಷ್ಟ ಇದೆ ಗೈಸ್ ಸೂಪರ್ ಬೈಕ್. ಅಂದರೆ ಮಿಡಲ್ ಕ್ಲಾಸ್ ಬಾಯ್ ಆಗಿ ನೀವು ಸೂಪರ್ ಬೈಕ್ ಇಟ್ಕೊಳ್ತೀನಿ ನಾನು, ಅದನ್ನ ಮೇಂಟೈನ್ ಮಾಡ್ತೀನಿ ಅಂದರೆ ಲೈಕ್ ಇಟ್ಸ್ ಹಾರ್ಡ್. ನೀವು EMI ತೊಗೊತೀನಿ ಹೋಗೋಣ. ತುಂಬ ಕಷ್ಟ ಇದೆ, ಯಾಕಂದರೆ ನಾನು ಮಿಡಲ್ ಕ್ಲಾಸ್ ಬಾಯ್ ಆಗಿ ನೀವು ಸೂಪರ್ ಬೈಕ್ ಮೇಂಟೈನ್ ಮಾಡ್ತೀರ ಅಂದರೆ ತುಂಬ ಹಾರ್ಡು. ಅದು ನೀವು EMI ತೊಗೊತೀರಾ ಮುಗೀತು ಕತೆ ನಿಮ್ಮದು. ಜೀವನ ಪೂರ್ತಿ ಹಾಗೆ ಇರಬೇಕು EMI ಕಟ್ಕೊಂಡೆ. ತೊಗೊಂಡ್ರೆ ಒಂದು ಫುಲ್ ಕ್ಯಾಶಲ್ಲಿ ತೊಗೊಂಬಿಡ್ಬೇಕು, ಇಲ್ಲಾಂದರೆ ಆದಷ್ಟು ಕಮ್ಮಿ EMIಯಲ್ಲಿ ತೊಗೊಬೇಕು. ಬಿಕಾಸ್ ಯಾಕಂದರೆ ಸರ್ವಿಸ್ಗೆ ಇವಾಗ ಮಿನಿಮಮ್ಮು ನೀವು ನನ್ನ ಗಾಡಿನೇ ಇವಾಗ Z900 ಬಿಡಬೇಕಂದ್ರೆ ಸರ್ವಿಸ್ಗೆ ಮಿನಿಮಮ್ ಕಾಸ್ಟ್ ಇಸ್ ಮಿನಿಮಮ್ 12,000 ಮಿನಿಮಮ್. ಅದು ಮಿನಿಮಮ್ ಜನರಲ್ ಸರ್ವಿಸ್ಗೆ. ನಾನು ಕ್ವಾಲಿಟಿ ಆಯಿಲ್ ಹಾಕ್ಸ್ಬಿಟ್ಟು ಸುಮ್ಮನೆ ಏರ್ ಕ್ಲೀನೆಲ್ಲ ಮಾಡಿಸ್ಬಿಟ್ಟು, ಅದೇ ಗೊತ್ತಲ್ಲ ಏರ್ ಫಿಲ್ಟ್ರೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಮತ್ತು ಗಾಡಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಬರೋಕ್ಕೆ ಮಿನಿಮಮ್ಮು ನಿಮಗೆ ಏನಿಲ್ಲ ಅಂದ್ರೂ 12,000 ಬೇಕು. ಅದಾದಮೇಲೆ ಪಾರ್ಟ್ಸ್ ಗೀಟ್ಸ್ ಏನಾದ್ರು ಹೋಗಿದ್ರೆ ಲೈಕ್ ಎಕ್ಸಾಂಪಲ್ ಬ್ರೇಕ್ ಪ್ಯಾಡ್, ಬರೀ ಮುಂದೆ ಬ್ರೇಕ್ ಪ್ಯಾಡೆ ನಿಮಗೆ ಬರೀ ಒಂದು ಸೈಡು ರೈಟ್ ಸೈಡು ಬ್ರೇಕ್ ಪ್ಯಾಡೆ 5,000. ಅಂದರೆ ಈ ಗಾಡಿಗೆ ಇರೋದು 2 ಬ್ರೇಕ್ ಡಿಸ್ಕು, 2 ಬ್ರೇಕ್ ಪ್ಯಾಡ್ ಹಾಕಬೇಕು. ಅಂದರೆ ಪೇರು ಅಂದರೆ 4 ಸಿಂಗಲ್ ಕೌಂಟ್ ಹಾಕೊಂಡ್ರೆ. ಸೊ ಟೋಟಲು ನಿಮಗೆ ಬರೀ ಮುಂದೆ ಬ್ರೇಕ್ ಪ್ಯಾಡ್ಸು ಎರಡು ಡಿಸ್ಕ್ಗೆ ಬ್ರೇಕ್ ಪ್ಯಾಡ್ಸ್ ಹಾಕ್ಬೇಕಂದ್ರೆ 10,000 11,000 ಆಗುತ್ತೆ. ತುಂಬ ಕಷ್ಟ ಇದೆ. ಆಮೇಲೆ ಹಿಂದೆ ಬ್ರೇಕ್ ಪ್ಯಾಡು 4,000. ಸೊ ಹೇಳ್ತಾ ಇಲ್ಲ, ಅಲ್ಲೇ ಆಯ್ತಲ್ಲ 50,000 ಮೇಂಟೆನೆನ್ಸು ಒಂದು ಪಟ್ ಅಂತ ಬಂದುಬಿತ್ತು. ಆದರೆ ನನಗೆ ಬ್ರೇಕ್ ಪ್ಯಾಡ್ಸ್ 1 ವರ್ಷ ಬಾಳ್ಕೈ ಬಂದಿದೆ. ಅಂದರೆ ನಾನು ತೊಗೊಂಡಿದ್ದು ಫೆಬ್ರವರಿಲಿ, ಲಾಸ್ಟ್ ಇಯರ್ ಗಾಡಿ ಅನಿಸುತ್ತೆ. ಫೆಬ್ರವರಿಲಿ ಏನೋ ತೊಗೊಂಡಿದ್ದು ಲಾಸ್ಟ್ ಇಯರ್ ಫೆಬ್ರವರಿಲಿ ತೊಗೊಂಡಿದ್ದು. 1 ವರ್ಷ ಬಂದಿದೆ ಗೈಸ್ ಬ್ರೇಕ್ ಪ್ಯಾಡ್ಸ್ ಎಲ್ಲ. ಸೊ ಎವ್ರಿ ಇಯರ್ ನಿಮಗೆ ನನ್ನ ಪ್ರಕಾರ ಒಂದು 50,000 ಖರ್ಚು ಬಿದ್ದೇ ಬೀಳುತ್ತೆ. ಪ್ಲಸ್ ಮಿನಿಮಮ್ ನೀವು ಓಡಿಸೇ ಇಲ್ಲ ಅಂದ್ರೂ 3 ಸರ್ವಿಸ್ ನೀವು ಕೊಡಲೇಬೇಕು ಇಯರ್ಲಿ. ನನ್ನ ಪ್ರಕಾರ ಗಾಡಿಗೆ 3 ಸರ್ವಿಸ್ ಕೊಟ್ಟರೆ ಅವಾಗ ಗಾಡಿ ಸ್ವಲ್ಪ ಮೇಂಟೆನೆನ್ಸಲ್ಲಿ ಇರುತ್ತೆ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಪಂಚರ್ ಬೇರೆ ಆಗ್ಬಿಟ್ಟಿದೆ ಹಿಂದೆ ನಂದು ಟಯರು. ಆ ಪಂಚರ್ ಇವಾಗ ಏನು ಮಾಡಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಹೆಂಗೆ ತೆಗ್ಸೋದು ಅವನು ಅಂತಲೂ ಗೊತ್ತಾಗ್ತಿಲ್ಲ ನನಗೆ, ಏನು ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಬನ್ನಿ. ಫಸ್ಟ್ ಗೇರಲ್ಲಿ ಹಾಕ್ಬಿಟ್ಬಿಡೋಣ ಗಾಡಿನ ಸುಮ್ಮನೆ. ಇನ್ನೊಂದು ಏನು ಗೊತ್ತಾ, ಈ ಗಾಡೀಲಿ ಫಸ್ಟ್ ಗೇರ್ ಹಾಕ್ತಾ ಪಟ್ ಅಂತ ಸೌಂಡ್ ಬರುತ್ತೆ. ಆ ಪಟ್ ಅಂತ ಸೌಂಡ್ ಬರೋದು ನಂಗೆ ಆಗಲ್ಲ. ಯಾವ ಥರ ಬರುತ್ತೆ ಅಂದರೆ ಗೇರ್ ಬಾಕ್ಸೇ ಮುರಿದೋಯ್ತು ಆ ಥರ ಬರುತ್ತೆ ಸೌಂಡು. ಸೊ ಅದೊಂಥರ ಭಯ ನನಗೆ. ಅದಕ್ಕೆ ಫಸ್ಟ್ ಗೇರಲ್ಲಿ ಹಾಕ್ಬಿಟ್ಟು ಸಿಗ್ನಲ್ ಬಂದಾಗೆಲ್ಲ ಆಫ್ ಮಾಡಿಬಿಡ್ತೀನಿ ಗಾಡಿ. ನ್ಯೂಟ್ರಲ್ಗೆ ಹಾಕೋಕ್ಕಿಂತ ಸ್ಟಾರ್ಟ್ ಮಾಡ್ಕೊಂಡು ಗಾಡಿ ಫಸ್ಟ್ ಗೇರಲ್ಲಿ ಹಾಕ್ಬಿಟ್ಟು ಆಫ್ ಮಾಡೋಣ ಬೆಸ್ಟು. ಹಿಂದೇನು ಹೋಗಲ್ಲ. ಓಹೋ ನೋಡಿ, ನಾನು ಇವಾಗ ಸ್ಪೀಡ್ ಮಾಡಿದರೆ ಗಾಡಿನ ಮುಗಿದ ಕತೆ. ಅದೇ ಗೈಸ್ ಇನ್ನೊಂದೇನು ಕನ್ಫ್ಯೂಷನ್ ಅಂದರೆ ನನಗೆ ಹಿಂದೆ ಪಂಚರ್ ಆಗಿದೆಯಲ್ಲ ಬೈಕು. ಸೊ ಇದು ಸೂಪರ್ ಬೈಕು. ಈ ಸೂಪರ್ ಬೈಕ್ ಟೈರ್ಸ್ ಯಾವ ಥರ ಅಂದರೆ ಸ್ಪೀಡ್ ಹೋಗ್ತಾ ಯೂಸ್ ಮಾಡ್ತಾ ಅಂದರೆ ಗಾಡಿ ಓಡಿಸ್ತಾ ಹೀಟ್ ಆಗುತ್ತೆ. ಯಾಕಂದರೆ ಇದು ಟ್ರ್ಯಾಕಲ್ಲೆಲ್ಲ ಅಂದರೆ ಟ್ರ್ಯಾಕಲ್ಲ ಅಂದರೆ ಲೈಕ್ ಇದು ಹೆವಿ ಗ್ರಿಪ್ ಏನಂತಾರೆ, ಹೆವಿ ಗ್ರಿಪ್ ಟೈರ್ಸ್ ಇವೆಲ್ಲ.
ಸೊ ಅದು ಹೀಟ್ ಆಗ್ತಾ 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 ಟೈರು ಸ್ವಲ್ಪ ಏನಪ್ಪ ಅದು ರಬ್ಬರ್ ಎಲ್ಲ ಸಾಫ್ಟ್ ಆಗ್ತಾ ಹೀಟ್ ಆಗುತ್ತೆ, ಮತ್ತು ರೋಡ್ಗೆ ಒಂಥರ ಹೆವಿ ಗ್ರಿಪ್ ಕೊಡುತ್ತೆ ಲೀನಿಂಗ್ ಟೈಮಲ್ಲೆಲ್ಲ. ಸೊ ಅದನ್ನು ಇವಾಗ ನಾನು ನಾರ್ಮಲ್ ಪಂಚರ್ ಶಾಪಲ್ಲಿ ಹಾಕಿದ್ರೆ ಆ ಹೀಟ್ ಆಗೋ ಟೈರ್ಸ್ಗೆ ಏನಾರು ಎಫೆಕ್ಟ್ ಆಗುತ್ತಾ ಆ ಟೈಮಲ್ಲಿ ಅಂತ ನನಗೆ ಭಯ. ಅದಕ್ಕೆ ಒಂದು ಸತಿ ಸರ್ವಿಸ್ ಅಡ್ವೈಸರ ಹಿಂಗೂ ಹೋಗ್ತಾ ಇದ್ದೀನಲ್ಲ, ಹಂಗೆ ಕೇಳ್ಬಿಡೋಣ ಅಡ್ವೈಸು ಅಂತ ಅವ್ರ ಹತ್ರ. ಏನು ಮಾಡ್ಬೇಕು ಸರ್ ನೀವು ನೋಡಿ, ನೀವೇ ಹಾಕಂಗಿದ್ರೆ ಹಾಕ್ಬಿಡಿ, ಯಾಕೆ ಸುಮ್ಮನೆ ಬೇರೆ ಕಡೆ ಎಲ್ಲ ಅಲ್ವಾ. ಬನ್ನಿ ಸರ್ವಿಸ್ ಸೆಂಟ್ರಿಗೆ. ಆ್ಯಕ್ಚುಲಿ ನಾನು 9 ಗಂಟೆಗೆ ಇರಬೇಕಾಯ್ತಲ್ಲಿ, ಸ್ವಲ್ಪ ಕ್ಯಾಶ್ದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ಸ್ವಲ್ಪ ಬೇಗ ಹೇಳಿದ್ದೀನಿ ಸರ್ ಬರ್ತಾಯಿದ್ದೀನಿ, ಯಾರೂ ಕೊಡ್ಬೇಡಿ, ಯಾಕಂದರೆ ನಾನು ಇವತ್ತಿನ ದಿವಸಕ್ಕೆ 1 ವೀಕ್ ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ದೆ ಅಪಾಯಿಂಟ್ಮೆಂಟಲ್ಲಿ. ಮತ್ತು PUC ಟೆಸ್ಟ್ ಬೇರೆ ಮಾಡಿಸ್ಬೇಕು ಇದು ಗಾಡಿಗೆ. PUC ಟೆಸ್ಟ್ ಅಂದರೆ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಟೆಸ್ಟ್ ಅಂತ. ಸೊ ಆ ಟೆಸ್ಟ್ ಬೇರೆ ಮಾಡಿಸ್ಬೇಕು. ಸೊ ಅದು ಪೊಲ್ಯೂಷನ್ ಎವ್ರಿ ಇಯರ್ ಮಾಡಿಸ್ಬೇಕು, ಅದು PUC ಟೆಸ್ಟು ಎಲ್ಲ ಗಾಡಿಗೂ. ಇಲ್ಲಾಂದರೆ ಪೊಲೀಸವ್ರು ಹಿಡಿದಾಗ ಪ್ರಾಬ್ಲಮ್ ಆಗುತ್ತೆ. ಮುಂದೆ ಬ್ರೇಕು ಬ್ಲೀಡಿಂಗ್ ಮಾಡಿಸ್ಬೇಕು, ಹೆವಿ ಬ್ರೇಕೇ ಹಿಡಿತಿಲ್ಲ ಮುಂದೆ. ವೀಲ್ ಸ್ಪಿನ್ ಆಗ್ತೈತೆ. ಆಮೇಲೆ ಇನ್ನೊಂದು ಜಾಸ್ತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಈ ಟ್ರಾಫಿಕಲ್ಲೆಲ್ಲ ಸ್ವಲ್ಪ. ಅಂದರೆ ಈ ಥರ ಸ್ಲೋ ಮೂವಿಂಗ್ ಟ್ರಾಫಿಕಲ್ಲ, ಯಾಕಂದರೆ ಯಾರು ಮುಂದೆಯಿಂದ ಬ್ರೇಕ್ ಇಟ್ಟರೆ ನಮ್ಗೆ ಗೊತ್ತಾಗಲ್ಲ. ಇವ್ನು ಇವಾಗ ಅಕಸ್ಮಾತ್ ಬ್ರೇಕ್ ಇಟ್ಟರೆ ಹಿಂದೆ ಅವ್ರನ್ನ ಬಂದು ಗೊತ್ತಾನೆ, ಯಾಕೆ ಸುಮ್ಮನೆ ಅವೆಲ್ಲ ಆಗೋದು ರಿಸ್ಕು ಅಲ್ವಾ. ಆಮೇಲೆ ಇನ್ನೊಂದು ಏನಂದರೆ ಗಾಡಿಗಳಿಗೆಲ್ಲ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಬೇಕು. ಅಂದರೆ ಮೇಂಟೆನೆನ್ಸ್ ಬಂದರೆ ಸ್ಪಾರ್ಕ್ ಪ್ಲಗ್ಗೆಲ್ಲ ಚೇಂಜ್ ಮಾಡಬೇಕಂದ್ರೆ ಏನು ಒಂದು ಸ್ಪಾರ್ಕ್ ಪ್ಲಗ್ 10,000 ಏನಾದ್ರು ಇರುತ್ತೆ ಗೈಸ್, ನನ್ನ ಪ್ರಕಾರ ಅಂದಾಜಲ್ಲಿ ಹೇಳ್ತಾ ಇರೋದು. ಹೇಳ್ತಾ ಇಲ್ಲ, ಸೂಪರ್ ಬೈಕ್ ಇಕ್ಕೊಂತೀರಂದರೆ ನೀವು ಆ ಗಾಡಿಗಿಂತ ಡಬಲಾಗಿ ದುಡಿತಿರ್ಬೇಕು. ಇಲ್ಲಾಂದರೆ ನಾನು ಮೇಂಟೈನ್ ಮಾಡ್ತೀನಿ ಕೂಡ, ನಾನು ಮಿಡಲ್ ಕ್ಲಾಸ್ ಅವನಾಗಿ ನಾನು ಮೇಂಟೈನ್ ಮಾಡ್ತೀನಿ, ನನಗಾಗುತ್ತೆ, ನಾನು ಡ್ರೀಮ್ ಬೈಕ್ ಅಂದ್ಕೊಂಡ್ರೆ ನೀವು ತೆಗೆಸ್ಕೊಂಡು ಹೋಗ್ತೀರಾ ಅಷ್ಟೇ. ಅಂದರೆ ಲೈಕ್ ಹೆವಿ ಲಾಸಲ್ಲಿ ಹೋಗ್ತೀರಾ. ಇನ್ನೊಂದೇನೆಂದರೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ತಲೆಯಲ್ಲಿ, ಬೈಕ್ ಸರ್ವಿಸ್ ಕೊಟ್ಟಿಲ್ಲಲ್ಲ, ಬೈಕ್ ಮೇಂಟೈನ್ ಮಾಡಿಲ್ಲಲ್ಲ. ಅಂದರೆ ಹೌದು, ಬೈಕ್ ನಿಮಗೆ 2 ಥರ ಅಡ್ವಾಂಟೇಜು. ಒಂದು ನಿಮಗೆ ಪುಷ್ ಮಾಡುತ್ತೆ. ಇವಾಗ ನೀವು ಮಿಡಲ್ ಕ್ಲಾಸ್ ಬಾಯ್ ಆಗಿ ನಾನು ಇಲ್ಲಪ್ಪ ಬೈಕ್ ತೊಗೊಂಡು ಇಲ್ಲ, ನಿಮ್ಮನ್ನ ಇನ್ನೂ ಪುಷ್ ಮಾಡುತ್ತೆ. ಈ ಬೈಕ್ನ ಮೇಂಟೈನ್ ಮಾಡ್ಬೇಕು, ನಾನು ಈ ಬೈಕ್ನ ಮೇಂಟೈನ್ ಮಾಡಬೇಕು, ಈ ಬೈಕ್ ಮೇಂಟೈನ್ ಮಾಡೋಕ್ಕೋಸ್ಕರನೂ ನಾನು ದುಡಿಬೇಕು, ಚೆನ್ನಾಗಿ ದುಡಿಬೇಕು, ತಲೆ ಓಡಿಸುತ್ತೆ. ಯಾಕಂದರೆ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಮೇಂಟೈನ್ ದಿಸ್ ಬೈಕ್ ಅಲ್ಲ, ಅದಕ್ಕೆ ತಲೆ ಪುಷ್ ಮಾಡುತ್ತೆ ನಿಮಗೆ ದುಡಿಯೋಕ್ಕೆ. ಬಟ್ ನೀವು ಆ ಥರ ಮೈಂಡ್ ಸೆಟ್ಟಲ್ಲಿ ಇಲ್ಲ ಗುರು, ನಾನು ಹೆಂಗೋ ಮೇಂಟೈನ್ ಮಾಡ್ಕೊಳ್ತೀನಿ, ಬರೋಕ್ಕಾಗಲ್ಲ ಅಂತಂದರೆ ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್. ಮರ್ತೋಗ್ಬಿಡ್ಬೇಕು ನೀವು. ಯಾಕಂದರೆ ಕಷ್ಟ ಇದೆ ಈ ಸೂಪರ್ ಬೈಕು ಮೇಂಟೈನ್ ಮಾಡೋದೆಲ್ಲ. ತೊಗೊಳೋದೇನೋ ಜೋಶಾಗಿ ತೊಗೊಂಡ್ಬಿಡ್ತಾರೆ. ಅರೆ ನಾನು ತೊಗೊಂಡು ನಾನು ರಿಗ್ರೆಟ್ ಅಂತ ನನಗೇನಂತಿಲ್ಲ. ಎವ್ರಿ ಡೇ ನಾನು ಯಾವತ್ತಾರು ಈ ಗಾಡಿ ಆಚೆ ಇದ್ದಾಗ ನನಗೆ ಒಂದು ಮುಖದಲ್ಲಿ ಒಂಥರ ನಗು ಖುಷಿ, ನಾನು ಸೂಪರ್ ಬೈಕ್ ಓಡಿಸ್ತಾ ಇದ್ದೀನಿ ಅಂತ. ಬಟ್ ಮೇಂಟೆನೆನ್ಸ್ ಎಲ್ಲ ಬಂದಾಗ ಕಣ್ಣಲ್ಲಿ ನೀರು ಬರುತ್ತೆ. ಆ್ಯಕ್ಚುಲಿ ಹೆವಿ ಲೇಟ್ ಆಯ್ತು, ನಾನು ಮುಂಚೆನೇ ಹೋಗ್ಬೇಕಾಯ್ತು, ತಪ್ಪು ಮಾಡಿದೆ ನಾನು. ಅಲ್ಲೇ ದಿನಗಳು ಸ್ವಲ್ಪ ರಿಪೇರ್ ಮಾಡಿ ಅಪ್ಪ ದೇವ್ರೇ, ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಇಷ್ಟು ಟ್ಯಾಕ್ಸ್ ಕಟ್ಟಿ ಗಾಡಿ ತೊಗೊಬೇಕಾದ್ರೆ 2 ಲಕ್ಷ ಟ್ಯಾಕ್ಸ್ ಗೌರ್ಮೆಂಟ್ಗೆ ಹೋಯ್ತು. ಇಂಪೋರ್ಟ್ ಟ್ಯಾಕ್ಸು, ರೋಡ್ ಟ್ಯಾಕ್ಸ್ ಅಂತೆ,
ಎಲ್ಲ ಟ್ಯಾಕ್ಸ್ ಕಟ್ತೀರಿ, IT ಕಟ್ಸ್ಕೊತೀರಾ ಫೈನಾನ್ಷಿಯಲ್ ಇಯರ್ ಬಂದಾಗ. ಈ ರೋಡ್ ಸರಿ ಇಲ್ಲ ಅಂದರೆ ಹೆಂಗೆ? ರೋಡ್ ಚೆನ್ನಾಗೈತೆ, ರೀಸನೇಬಲಿ ಓಕೆ, ಬಟ್ ಕ್ಯಾನ್ ಡೂ ಬೆಟರ್. ವೆಲ್ ಎಲ್ಲ ಝೀನೈಡ್ ಗ್ಯಾಂಗ್ ಗೈಸ್. ನೋಡಿ ನಮ್ಮ ಝೀನೈಡ್ ಎಷ್ಟು ಗಲೀಜಾಗೈತೆ. ಸರ್ವಿಸ್ ಇವತ್ತು, ಸೊ ಲೆಟ್ಸ್ ಗೋ. ಆಯಿಲ್ ಚೇಂಜ್ ಮಾಡ್ತಾವ್ರೆ ಗೈಸ್. BMC. ಸರ್ವಿಸ್ ಆಯಿತು. ಹೊರಡೋ ಸಮಯ ಬಂದಿದೆ. ಗ್ಲೌಸ್ ಹಾಕೊಂಬಿಡೋಣ. ಗಾಡಿ ನೋಡಿ ಫುಲ್ ಹೊಸ ಚೈನ್ ಲೂಬ್ ಎಲ್ಲ ಹಾಕಿ ಫುಲ್ ಟಿಪ್ ಟಾಪ್ ಸರ್ವಿಸ್. ಕರೆಕ್ಟಾಗೆ ಗಾಡಿಗೆ ಎಷ್ಟಾಯ್ತಂತ ಹೇಳ್ತೀನಿ. ಸೊ ಇವರೇ ನಮ್ಗೆ ಸರ್ವಿಸ್ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಇವಾಗ ಬನ್ನಿ ಹೊರಡೋಣ. ನೋಡಿ ಚೈನ್ ಲೂಬೆಲ್ಲ ಹಾಕಿದ್ದಾರೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಮಾತಾಡ್ಕೊಂಡು ಹೋಗೋಣ. ಅದೇ ಗೈಸ್ 11,900 ಆಯಿತು ಟೋಟಲ್ ಸರ್ವಿಸ್ ಕಾಸ್ಟ್ ವಿತ್ ಪ್ರೀಮಿಯಮ್ ಆಯಿಲ್. ನಾನು ಆ್ಯಕ್ಚುಲಿ ನಾರ್ಮಲ್ ಆಯಿಲ್ ಹಾಕ್ಸ್ಕೊಂಬಿಡೋಣ ಅಂದ್ಕೊಂಡೆ, ಬಟ್ ಯಾಕೋ ಮೈಂಡ್ ಒಪ್ಪಲಿಲ್ಲ. ಪ್ರೀಮಿಯಮ್ ಆಯಿಲ್ ಹಾಕ್ಸು. ಸೊ ಅದಕ್ಕೆ ಪ್ರೀಮಿಯಮ್ ಆಯಿಲ್ ಹಾಕ್ಸ್ಬಿಟ್ಟೆ. ಅದೇ ಗೈಸ್ ಚೆನ್ನಾಗಿ ಮಾಡಿದ್ರು. ಅಲ್ಟ್ರಾ ಪ್ರೀಮಿಯಮ್ ಆಯಿಲೆಲ್ಲ ಹಾಕಿದ್ರು, ಬ್ಲೇಕ್ ರಿವರ್ ಎಲ್ಲ ಚೆಕ್ ಮಾಡಿದ್ರು, ಮತ್ತು ಬೇಸಿಕ್ ಸರ್ವಿಸು, ಮತ್ತು ನಾನು ಏರ್ ಫಿಲ್ಟರ್ ಕ್ಲೀನ್ ಮಾಡಿದ್ರು. ಇವಾಗ ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಅಷ್ಟೊಂದು ಬರ್ತಾಯಿಲ್ಲ. ನಾನೇನು ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಬರೋದು ಒಂಥರ ಚೆನ್ನಾಗಿ ಅನಿಸುತ್ತೆ, ಬಟ್ ಎಲ್ಲ ಟೈಮ್ ಬರೋದು ನಿಮ್ಮ ಗಾಡಿ ಏನಂತಾರೆ, ನಿಮ್ಮ ಗಾಡಿ ಇಂಜಿನ್ಗೂ ಹಾರ್ಮ್ಫುಲ್ಲು. ಇಂಜಿನ್ಗಲ್ಲ ಅಂದರೆ ಕಂಬಷನ್ ಅಂತಾರೆ ಅದನ್ನು. ಅಂದರೆ ಲೈಕ್ ಗ್ಯಾಸ್ ಬ್ಲಾಸ್ಟ್ ಆಗಿರೋ ನೋಡಿ, ಅದು ಎಕ್ಸಾಸ್ಟಲ್ಲಿ ಬ್ಲಾಸ್ಟ್ ಆಗುತ್ತೆ. ಎಲ್ಲ ಟೈಮು ಒಳ್ಳೆಯದಲ್ಲ, ಒಂದೊಂದು ಟೈಮ್ ಓಕೆ. ಏನು ಸ್ವಿಫ್ಟನ್ನು ಏನಪ್ಪ ರೇಸಿಂಗು. ನಾವು ಮೆತ್ತಗೆ ಹೋಗೋಣ ಗುರು, ನಮ್ಗೆ ಅರ್ಜೆಂಟ್ ಇಲ್ಲ, ಏನಿಲ್ಲ. ನಾವೆಲ್ಲ ಹೋಗೋಣ, ಬೇಗ ಹೋಗಿ ಸ್ವಲ್ಪ ಆ ಕಡೆ ಹೋಗ್ಬಿಡೋಣ. ನೋಡಿ ಟ್ರಾಫಿಕಲ್ಲಿ 3ನೇ ಗೇರಲ್ಲಿ ಇದ್ರೂ ಆರಾಮಾಗಿ ಮೂವ್ ಮಾಡ್ಬೋದು ನಾನು ಗಾಡಿನ. ಒಂಥರ ಫ್ಲೆಕ್ಸಿಬಲ್ ಈ ಗಾಡಿ, ಒಂಥರ ಸ್ಪೋರ್ಟ್ಸ್ಗೂ ಸರಿ, ಒಂಥರ ನಾರ್ಮಲ್ ಟ್ರಾಫಿಕ್ ರೈಡಿಂಗೂ ಸರಿ, ಒಂಥರ ನಾರ್ಮಲ್ ಕ್ರೂಸ್ಗೂ ಸರಿ, ಎಲ್ಲ ಥರ ಪರ್ಫೆಕ್ಟ್ ಬೈಕ್ಸ್. ನೇಕೆಡ್ ಬೈಕ್ ಪರ್ಫೆಕ್ಟ್ ಗೈಸ್. ಅದು ಬೇರೆ ಜಪಾನೀಸ್ ಅವರಾ ಎಲ್ಲ ಯೋಚನೆ ಮಾಡಿರ್ತಾರೆ ಗಾಡಿನ. ಇಂಜಿನಿಯರ್ಸು ಹೆವಿ ತಲೆ ಇರೋ ಇಂಜಿನಿಯರ್ಸ್ ಜಪಾನಲ್ಲಿ ಅಂತೂ. ಎಲ್ಲ ಗೈಸ್, ನಾನು ಈ ಗಾಡಿ ಚೆನ್ನಾಗಿಲ್ಲ, ಆ ಗಾಡಿ ಚೆನ್ನಾಗಿಲ್ಲ ಅಂತ ಅಂತಿಲ್ಲ. ಎಲ್ಲ ಗಾಡಿ ಒಂದೊಂದು ಫೀಲಿಂಗ್.
ಇವಾಗ ಬುಲೆಟ್ ಅಲ್ಲಿ ಒಂದು ಫೀಲಿಂಗ್ ಅಂದರೆ RX ಅಲ್ಲಿ ಒಂದು ಫೀಲಿಂಗು, RX ಅಲ್ಲಿ ಒಂದು ಫೀಲಿಂಗ್ ಅಂದರೆ Z9 ಒಂದು ಫೀಲಿಂಗು, ZX9 ಒಂದು ಫೀಲಿಂಗ್ ಅಂದರೆ ಬೇರೆ ಗಾಡಿಯಲ್ಲಿ ಒಂದು ಫೀಲಿಂಗು. ಇದು ಗಾಡಿ ತೊಳಿಬೇಕು ಗೈಸ್, ಮಿಂಚಿಗೆ ಮೀನಾಕ್ಷಿ ಮಾಡಾಕ್ಬೇಕು ಗಾಡಿನ. ಎಷ್ಟು ಆರಾಮಾಗಿದೆ ಗೈಸ್ ಈ ಗಾಡಿ ಸರ್ವಿಸ್ ಮಾಡಿದ್ಮೇಲೆ. ಮೈಂಡು ಫ್ರೀ, ಎಲ್ಲ ಫ್ರೀ. ಇವಾಗ ಏನಿಲ್ಲ, ಇವತ್ತು ಇನ್ಮೇಲಿಂದ ವ್ಲಾಗ್ಸ್ ಜಾಸ್ತಿ ಬರ್ತಾ ಇರುತ್ತೆ ಗೈಸ್, ಯಾಕಂದರೆ ಮಳೆ ಬೇರೆ ಇಲ್ಲ. ಹೋಪ್ಸು ನೆಕ್ಸ್ಟ್ ಟೈಮ್ ನಾನು ವ್ಲಾಗ್ ಹಾಕಕ್ಕ ಒಬ್ಬರು ರೆವ್ ಲಿಮಿಟ್ ಬಗ್ಗೆ ಕೇಳಿದರು, ಅಂದರೆ ರೆವ್ ಮ್ಯಾಚ್ ಹೆಂಗೆ ಮಾಡೋದಂತ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಐಮ್ ಸಾರಿ ಬ್ರೋ, ಈ ವ್ಲಾಗ್ ಬರೀ ಸರ್ವಿಸ್ ಬಗ್ಗೆ ಮಾತಾಡಿದೆ. ಏನಂದರೆ ಇನ್ನೊಂದೇನಂದರೆ ನಾನು ನಿಮ್ಗೆ ಅಡ್ವೈಸ್ ಕೊಡೋದಂದರೆ, ಸರ್ವಿಸ್ ಮಾಡಾಗ ನಟ್ಟು ಬೋಲ್ಟ್ ಎಲ್ಲ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಗೈಸ್. ಯಾಕಂದರೆ ಒಂದೊಂದು ನಟ್ಟು ಬೇರೆ 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 ಕಡೆ ಹಾಕ್ಬಿಡ್ತಾರೆ. ಓ ಅಣ್ಣ ಏನು ಟರ್ನಿಂಗು ಪತ್ತಾಯಿದೆ ಅಂತ ಗೊತ್ತೂ ಜೃಕ್ ಅಂತ ಹಂಗೆ. ಇವತ್ತಿನ ವ್ಲಾಗು ಸರ್ವಿಸ್ ಬಗ್ಗೆ ಮಾತಾಡಿದೆ ಅಷ್ಟೇ. ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಹೋಪ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ ವ್ಲಾಗು ಇವತ್ತಿಂದು ಸರ್ವಿಸ್ ಬಗ್ಗೆ. ಜಾಸ್ತಿ ಏನು ಮಾತಾಡಿಲ್ಲ. ಸೊ ಥ್ಯಾಂಕ್ ಯು, ಬಾಯ್.